Hello everyone, welcome to PUC Hub YouTube channel. Today we are discussing the important questions of 4 marks and 8 marks. Before starting the video, please subscribe our channel and keep supporting. Let us discuss from 4 marks. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು 4 ಮಾರ್ಕ್ಸಲ್ಲಿ ಟೋಟಲಾಗಿ ಎಷ್ಟು ಕ್ವಶನ್ ಕೇಳ್ತಾರೆ ಮತ್ತು ಎಷ್ಟಕ್ಕೆ ನಾವು ಅಟೆಂಡ್ ಮಾಡಬೇಕು ಅನ್ನೋದು. ಟೋಟಲಾಗಿ 4 ಮಾರ್ಕ್ಸಲ್ಲಿ 10 ಕ್ವಶನ್ ಕೇಳ್ತಾರೆ. ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಬರೀ 6 ಕ್ವಶನ್ಗೆ ಮಾತ್ರ. ಆ 6 ಇಂಪಾರ್ಟೆಂಟ್ ಕ್ವಶನ್ ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ನೀವೇನಾದರೂ ಟಾಪರ್ ಅಥವಾ ಸ್ಕೋರ್ ಮಾಡೋರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿ. ಈ ವಿಡಿಯೋ ನಿಮಗಲ್ಲ, ಇದು ಯಾರು ಪಾಸ್ ಆಗಬೇಕಂತಿರೋ ಅವ್ರಿಗೆ ಮಾತ್ರ. ಓಕೆ, 4 ಮಾರ್ಕ್ಸಲ್ಲಿ ಕೇಳೋವಂಥ ಮೊದಲನೇ ಪ್ರಶ್ನೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರಿಂದ ಬರುತ್ತೆ. ಅದರಲ್ಲಿ ಟೋಟಲಾಗಿ 5 ಕ್ವಶನ್ ಇರುತ್ತೆ. ಈ 5 ಕ್ವಶನ್ ಓದಿದ್ರೆ ನೀವು ಒಂದು ಕ್ವಶನ್ಗೆ ಅಟೆಂಡ್ ಮಾಡಲೇಬೋದು. ಅದರಲ್ಲಿ ಫಸ್ಟ್ ಕ್ವಶನ್ ನೇಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಥರ್ಡ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಕಂಡಕ್ಟೆಡ್ ಬೈ ದ FW ಟೈಲರ್. ನೋಡಿ, ಈ ವರ್ಡನ್ನು ಜ್ಞಾಪಕ ಇಟ್ಕೊಳ್ಳಿ, ಟೈಲರ್ ಅಂತ. ಟೈಲರ್ ಅಂತ ಮೆನ್ಷನ್ ಮಾಡಿದ್ರೆ ನೀವು ಇದೇ ಕ್ವಶನ್ಗೆ ಆನ್ಸರ್ ಮಾಡಬೇಕು, ಇನ್ನೆಲ್ಲೂ ಟೈಲರ್ ಅಂತ ಅವ್ರು ಮೆನ್ಷನ್ ಮಾಡಲ್ಲ, ಹಾಗಾಗಿ ಹೇಳ್ತಿದ್ದೇನೆ. ಮತ್ತು ಫೋರ್ತ್ ಕ್ವಶನ್ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಮತ್ತು ಫಿಫ್ತ್ 14 ಎಂಡ್ರಿಡ್ ಫಯಾಲ್ ಪ್ರಿನ್ಸಿಪಲ್. ನೋಡಿ, ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಟೈಲರು, ಇಲ್ಲಿ ಫಯಾಲು. ಓಕೆ, ಮತ್ತು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಈ ಚಾಪ್ಟರಲ್ಲಿ ನೀವು ಓದಬೇಕಾಗಿರೋದು ಬರೀ 3 ಪ್ರಶ್ನೆ. ಆ 3 ಪ್ರಶ್ನೆಯಲ್ಲಿ 2 ಇದ್ದೇ ಇರುತ್ತೆ, ಒಂದು ಆರ್ಟ್ ಕ್ವಶನ್ ಇರುತ್ತೆ, ಅದು ಬಿಟ್ಟಾಕಿ ಒಂದಾದರೂ ನೀವು ಅಟೆಂಡ್ ಮಾಡಲೇಬೋದು. ಫಸ್ಟ್ ಕ್ವಶನ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇಂಪಾರ್ಟೆಂಟ್ ಕ್ವಶನ್ನು, ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇವೆರಡು ಕ್ವಶನಲ್ಲಿ ನೀವು ಒಂದು ಕ್ವಶನ್ನ ನೀವು ನೋಡ್ಬೋದು ಕ್ವಶನ್ ಪೇಪರಲ್ಲಿ. ಮತ್ತು ಇದು ಲಾಸ್ಟ್ ಕ್ವಶನ್ನು ಥರ್ಡ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇದು ಪ್ರಾಬಬಲಿ ಇದನ್ನು ಆರ್ಟ್ ಕ್ವಶನಲ್ಲಿ ಕೇಳ್ಬೋದು, ಬಟ್ ನೋಡ್ಕೊಂಡಿರಿ. ನೆಕ್ಸ್ಟ್ ಚಾಪ್ಟರ್ ಪ್ಲ್ಯಾನಿಂಗಲ್ಲಿ ನೀವು ಓದಬೇಕಾಗಿರೋದು ಬರೀ 4 ಕ್ವಶನ್ಸು. ಒಂದು ಫೀಚರ್ಸ್ ಆಫ್ ಪ್ಲ್ಯಾನಿಂಗು, ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗು, ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗು, ಸ್ಟೆಪ್ಸ್ ಆಫ್ ಪ್ಲ್ಯಾನಿಂಗು. ಈ 4 ಕ್ವಶನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದೊಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಟೋಟಲಾಗಿ ಇದರಲ್ಲಿ ಒಂದು ಕ್ವಶನ್ನು, ಇದರಲ್ಲಿ 2 ಕ್ವಶನ್ನು, ಇದರಲ್ಲಿ ಇನ್ನೊಂದು ಕ್ವಶನು, ಟೋಟಲಾಗಿ 4 ಕ್ವಶನ್ ಇಲ್ಲಿ ಮುಗಿಯಿತು. ಇನ್ನು 2 ಕ್ವಶನ್ ಯಾವುದ್ಯಾವುದ್ರಲ್ಲಿ ಕೇಳ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ 2 ಇಂಪಾರ್ಟೆಂಟ್ ಕ್ವಶನ್ಸು ಕಂಟ್ರೋಲಿಂಗ್ ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಟೋಟಲಾಗಿ ಕಂಟ್ರೋಲಿಂಗಲ್ಲಿ 3 ಕ್ವಶನ್ಸ್ ಇದೆ. ಅದರಲ್ಲಿ ಫಸ್ಟು ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಮತ್ತು ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್. ನೋಡಿ, ನೀವು ಸ್ಟೆಪ್ಸ್ ಕೊಟ್ಟಾಗ ನೀವು ಆರ್ಡರ್ ವೈಸೇ ಬರೀಬೇಕು. ಬೇಕಾದರೆ ನೀವು ಇಂಪಾರ್ಟೆನ್ಸು ಲಿಮಿಟೇಷನ್ ಕೊಟ್ಟಾಗ ಆ ಪಾಯಿಂಟ್ ಮೊದಲು ಬರೆಯೋದು, ಕೆಳಗಡೆ ಬರೆಯೋದು, ಆ ಥರ ಮಾಡ್ಬೋದು. ಅದೇ ಸ್ಟೆಪ್ಸ್ ಕೊಟ್ಟಾಗ ಮಾತ್ರ ನೀವು ಯಾವ್ದು ಫಸ್ಟ್ ಇರುತ್ತೋ ಅದೇ ಬರೀಬೇಕು, ಯಾವ್ದು ಸೆಕೆಂಡ್ ಇರುತ್ತೋ ಅದೇ ಬರೀಬೇಕು. ನೋಡಿ, ಪ್ಲ್ಯಾನಿಂಗಲ್ಲೂ ಕೇಳಿದ್ದಾರೆ ಸ್ಟೆಪ್ಸ್ ಆಫ್ ಪ್ಲ್ಯಾನಿಂಗು, ಆರ್ಡರ್ ವೈಸೇ ಬರೀಬೇಕು. ಓಕೆ, ನೆಕ್ಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಟೆಕ್ಷನು. ಇದರಲ್ಲೂ ಅಷ್ಟೇ 3 ಕ್ವಶನ್ನು, ರೀಡ್ಸ್ ಆಫ್ ಕನ್ಸ್ಯೂಮರು, ರೆಸ್ಪಾನ್ಸಿಬಿಲಿಟಿ ಆಫ್ ಕನ್ಸ್ಯೂಮರು ಮತ್ತು ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್. ನೋಡಿ, ಈ 5 ಚಾಪ್ಟರ್ ಇರೋ ಕ್ವಶನ್ ಓದ್ಕೊಂಡ್ರೆ ನೀವು ಅಟ್ಲೀಸ್ಟ್ 5 ಕ್ವಶನ್ಗಾದರೂ ನೀವು ಆನ್ಸರ್ ಮಾಡ್ಬೋದು. ಟೋಟಲಲ್ಲಿ ಇದರಲ್ಲಿ 5 ಕ್ವಶನ್ನು, ಇದರಲ್ಲಿ 3 ಕ್ವಶನ್ನು, ಮತ್ತು ಇದರಲ್ಲಿ 4 ಕ್ವಶನ್ನು, ಮತ್ತು ಇದರಲ್ಲಿ 3 ಮತ್ತು ಇದರಲ್ಲಿ 3. ಇಷ್ಟು ಕ್ವಶನ್ಗೆ ನೀವು ಓದ್ಕೊಂಡೋಗಿ ಅವ್ರು ಕೇಳಿರೋದು 10 ಕ್ವಶನ್ನು, ನೀವು ಬರೆಯೋದು 6 ಕ್ವಶನ್ನು. ಆ ವಾರಲ್ಲಿ 5 ಅಥವಾ 6 ಇದ್ದೇ ಇದರಲ್ಲಿರುತ್ತೆ. ಓಕೆ, ನೆಕ್ಸ್ಟ್ 8 ಮಾರ್ಕ್ಸ್ ಕಡೆ ಹೋಗೋಣ. ಓಕೆ, ನೆಕ್ಸ್ಟ್ 8 ಮಾರ್ಕ್ಸ್ಗೆ ಬರೋಣ. 8 ಮಾರ್ಕ್ಸಲ್ಲಿ ನೀವು ಈ 3 ಚಾಪ್ಟರ್ನ ಓದಿದ್ರೆ ಸಾಕು, ಆರಾಮಾಗಿ 3 ಕ್ವಶನ್ಗೆ ಅಟೆಂಡ್ ಮಾಡ್ಬೋದು ನೀವು. ಟೋಟಲಾಗಿ ಇದರಲ್ಲಿ 5 ಕ್ವಶನ್ನು, ಇದರಲ್ಲಿ 4 ಕ್ವಶನ್ನು, ಇದರಲ್ಲಿ 3 ಕ್ವಶನ್ ಇದೆ. ಮಾರ್ಕ್ ಮಾಡ್ಕೊಳ್ಳಿ ಇಂಪಾರ್ಟೆನ್ಸು. ಫಸ್ಟಿಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟು, ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು, ಕೋರ್ಡಿನೇಷನ್ ಡೆಫಿನೇಷನ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋರ್ಡಿನೇಷನ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು. ಮತ್ತು ಇದೊಂದು ಡಯಾಗ್ರಾಮ್ ಇದೆಯಲ್ಲ ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ. ಫಸ್ಟು ಟಾಪ್ ಲೆವೆಲ್ಲು, ಮಿಡಲ್ ಲೆವೆಲ್ಲು, ಲೋಯರ್ ಲೆವೆಲ್ಲು. ಈ ಡಯಾಗ್ರಾಮ್ ಹಾಕಿದ್ರೆ ನಿಮಗೆ 5 ಮಾರ್ಕ್ಸು, ಮತ್ತು ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದರೆ ನಿಮಗೆ ಇನ್ನು 3 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ಸ್ಟಾಫಿಂಗ್ ಚಾಪ್ಟರ್ಗೆ ಬರುತ್ತಾ ಹೋದರೆ, ಸ್ಟಾಫಿಂಗಲ್ಲಿ ನೀವು ಓದಬೇಕಾಗಿರೋದು ಬರೀ 4 ಕ್ವಶನ್ ಅಷ್ಟೇ. ಫಸ್ಟಿದು ಸ್ಟಾಫಿಂಗ್ ಪ್ರೊಸೆಸ್ಸು, ಸೆಲೆಕ್ಷನ್ ಪ್ರೊಸೆಸ್ಸು, ಇಂಪಾರ್ಟೆಂಟ್ ಸೆಲೆಕ್ಷನ್ ಪ್ರೊಸೆಸ್ಸು. ನೆಕ್ಸ್ಟು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟು, ಆನ್ ದಿ ಜಾಬ್ ಮತ್ತು ಆಫ್ ದಿ ಜಾಬ್ ಟ್ರೈನಿಂಗ್ ಮೆಥಡು. ಈ 4 ಕ್ವಶನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ಬರೋದ್ರೆ 8 ಮಾರ್ಕ್ಸು. ಓಕೆ, ಮಾರ್ಕೆಟಿಂಗ್ ಬರ್ತಾ ಹೋದರೆ ಇದರಲ್ಲಿ ಕೇಳೋಂಥದ್ದು ಬರೀ 3 ಕ್ವಶನ್ನು, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗು, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗು, ಮತ್ತು ಪ್ರೈಸಿಂಗ್ ಮತ್ತು ಫ್ಯಾಕ್ಟರ್ಸ್ ಆಫ್ ಎಫೆಕ್ಟಿಂಗ್ ಪ್ರೈಸಿಂಗ್ ಡಿಟರ್ಮೆಂಟ್ಸ್. ಓಕೆ, 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಲ್ಲಿ ಕೇಳೋಂಥ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡಿದ್ದೀನಿ. 4 ಮಾರ್ಕ್ಸಲ್ಲಿ 5 ಚಾಪ್ಟರ್ ಮತ್ತು 8 ಮಾರ್ಕ್ಸಲ್ಲಿ ಈ 3 ಚಾಪ್ಟರ್ನ ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ಬೋದು. ತುಂಬ ಜನ ಸ್ಟೂಡೆಂಟ್ಗೆ ಡೌಟ್ ಇರುತ್ತೆ, ಇಷ್ಟು ಓದ್ಕೊಂಡ್ರೆ ಸಾಕು ಅಂತ. ಖಂಡಿತ ಇಷ್ಟು ಓದ್ಕೊಂಡ್ರೆ ಸಾಕು. ಮತ್ತು ನೀವು ಹೇಗೆ ಆನ್ಸರ್ ಬರೀತೀರೋ ಅನ್ನೋದು ಕೂಡ
ಮ್ಯಾಟ್ರ್ ಆಗುತ್ತೆ. ನೀವು ಎಕ್ಸ್ಪ್ಲನೇಷನ್ ಬರೀಲೇಬೇಕು. ನೀವು ಎಕ್ಸ್ಪ್ಲನೇಷನ್ ಯಾವ ಥರ ಬರೀಬೇಕಂತ ಹೇಳ್ತೀನಿ ನೋಡಿ. ಫಸ್ಟ್ ನೀವು 4 ಮಾರ್ಕ್ಸ್ಗೆ ಆನ್ಸರ್ ಬರೀಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೇಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಈ ಕ್ವಶನ್ ಬಂತು ಅಂತ ತಿಳ್ಕೊಳ್ಳಿ. ಆ ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿ, ದೀಸ್ ಆರ್ ದ ನೇಚರ್ ಆಫ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಟೈಟಲ್ ಬರೆದು ಕೆಳಗಡೆ ಪಾಯಿಂಟ್ಸ್ ಒಂದೊಂದೇ ಮೆನ್ಷನ್ ಮಾಡ್ತಾ ಹೋಗಿ. 4 ಪಾಯಿಂಟ್ಸ್ ಮೆನ್ಷನ್ ಮಾಡಾದಮೇಲೆ ಒಂದೊಂದೇ ಪಾಯಿಂಟ್ಸ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿ. ಎಕ್ಸ್ಪ್ಲನೇಷನ್ ಏನು ಬರೆಯೋದು ಅಂದರೆ ಆ ಪಾಯಿಂಟ್ ಮೀನಿಂಗ್ ಅಥವಾ ನೀವು ಕ್ಲಾಸಲ್ಲಿ ಏನು ಕೇಳಿರ್ತಾರೋ ಅದೇ ಬರೀರಿ ಸಾಕು. ಅಟ್ಲೀಸ್ಟ್ ನಿಮ್ಗೆ 3 ಮಾರ್ಕ್ಸ್ ಅಂತೂ ಕೊಡ್ತಾ ಹೋಗ್ತಾರೆ. ಮತ್ತು 8 ಮಾರ್ಕ್ಸು ಸಹ ಅದೇ ಥರ ಮಾಡಿ. ಫಸ್ಟು ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್, ಆ ಮ್ಯಾನೇಜ್ಮೆಂಟಲ್ಲಿ ಇರೋವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟು 7 ಏನೋ ಇದ್ದಾವೆ, ಆ 7ನ ಮೆನ್ಷನ್ ಮಾಡಿ. ಮತ್ತು ಒಂದೊಂದೇ ಎಕ್ಸ್ಪ್ಲನೇಷನ್ ಅಂತ ಕೊಟ್ಕೊಡೋಗಿ. ಇಷ್ಟು ಮಾಡಿ ಸಾಕು. ಖಂಡಿತ ನಿಮಗೆ 4 ಮಾರ್ಕ್ಸಲ್ಲಿ ಒಂದು 3 ಮಾರ್ಕ್ಸ್ ಅಂತೂ ಕೊಡ್ತಾ ಹೋಗ್ತಾರೆ. ಎಕ್ಸ್ಪ್ಲನೇಷನ್ ಒಂದು ಸ್ವಲ್ಪ ಆದರೂ ಬರ್ತಿದ್ರು. ಮತ್ತು 8 ಮಾರ್ಕ್ಸಲ್ಲಿ ನಿಮಗೆ ಒಂದು 6-7 ಅಂತೂ ಕೊಡ್ತಾ ಹೋಗ್ತಾರೆ. ಮತ್ತು ಯಾರು ಟಾಪರ್ ಮತ್ತು ಸ್ಕೋರ್ ಮಾಡೋರಿರ್ತಾರೋ ಅವರಿಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಅಂಟಿಲ್ ದೆನ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.